ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಫೇಸ್ ಫಾಲೋವರ್ ಆಗಿರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ ಕಮೆಂಟ ಶೇರ್ ಮಾಡೋರಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೋಗಿಲ್ಲ. ಆದರೆ ಅವ್ರು ಯಾರೂ ಥ್ಯಾಂಕ್ಸ್ ಅಂತ ಹೇಳಿಲ್ಲ ಅನ್ಬೇಡ್ರಿ. ಪ್ರತಿ ದಿವಸ ನಿಮಗೆ ಶೇರ್ ಮಾಡೋರಿಗೆ, ಲೈಕ್ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ ಹೇಳ್ತಿರ್ತಾನೆ. ಇತ್ತೀಚಿನ ರಾಜಕಾರಣ ಮಾಡುವ ಯುವಜನಾಂಕ ಭಾಳಷ್ಟು ವಿಷಯಗಳ ಗೊತ್ತಿರೋದಿಲ್ಲ, ಅವ್ರಿಗೆ ತಿಳ್ಕೊಬೇಕನ್ನೋ ಆಸಕ್ತಿನೂ ಇರೋದಿಲ್ಲ. ಬರೀ ಈ ರಾಜಕಾರಣಿಗಳ ಸುತ್ತಮುತ್ತ ಅಡ್ಡಾಡಿ ಜೈಕಾರ ಹಾಕೋದ್ರೊಳಗೆ ತಮ್ಮ ಜೀವನ ವ್ಯರ್ಥ ಮಾಡ್ಕೋತಾರಂತ ಒಮ್ಮೆ ಅನಿಸ್ತೈತಿ. ಇತ್ತೀಚಿನ ಯೋಜನಾಂಗ ತೊಡೆ ಮಂದಿಗೆ ಮರುವಿನ ಶಕ್ತಿ ರಾಜಕಾರಣದಾಗ ಯಾವಾಗ ಏನಾಗೈತಿ ಹೆಂಗೈತಿ ಅನ್ನೋದನ್ನು ಮರಿದಿಲ್ಲ. ನಮ್ಗೆ ಯಾಕೆ ಉಸಾಬರಿ ಅಂತಾರೆ. ತೊಡೆ ಮಂದಿಗೆ ಗೊತ್ತಿದ್ರೂ ಅದು ಯಾಕೋಪ್ಪ ನಮಗೇನು ಸಂಬಂಧ ಇಲ್ಲದ ಅಂತಾರೆ ಅವರು. ಯಾಕಂದ್ರೆ ಅವ್ರ ಕೆಲವು ಮಂದಿ ಮಾತಾಡ್ತಿರ್ತಾರೆ, ಆದರೆ ಮಾತಾಡೋಕ್ಕೆ ಬಾಯಿ ಗಂಟಲು ಮಟ್ಟ ಬಂದ ಕ್ಯಾಸ ಹೊಳ್ಳಿ ಹೋಗ್ತಿರ್ತೈತಿ. ಯಾಕೋ ನನಗೆ ನಿನ್ನೆ ಒಂದು ಸುವರ್ಣಸೌಧದ ಪೌಂಟಿಗೆ ಮ್ಯಾಗ BJPಯ ಕರ್ನಾಟಕ ರಾಜ್ಯ ಅಧ್ಯಕ್ಷ ಆದಂಥ ವಿಜೇಂದ್ರ ಅವರ ಒಂದು ಸ್ಟ್ರೈಕ್ ಕರೆದಿರ್ತಾರೆ. ರೈತರನ್ನ ಹೋಗಿ ಈ ವಿಜೇಂದ್ರ ಆ ಕಾರ್ಯಕ್ರಮ ಬರ್ರಿ ಅಂತ ಅವ್ರನ್ನ ಆಹ್ವಾನ ಮಾಡ್ತಾರೆ. ಆದರೆ ರಮೇಶ್ ಜಾರಕಿಹೊಳಿ ಅವ್ರ ಮಾತಿಗೆ ಕ್ಯಾರೇನ ಅನ್ನೋದಿಲ್ಲ. ಆಯ್ತು ಹಿಂದಾಗಡೆ ಬಂದು ಹೋಗ್ತೇನೆ ತಗೋಂತ ಆ ಕ್ಲಿಪ್ಪಿಂಗ್ ನೋಡಿದ ಮ್ಯಾಗ ನನಗೆ ಯಾಕೋ ಮನಸ್ಸು ಕಸ್ವಿಸಿ ಅಂತೈತೆ. ಯಾಕಂದರೆ ಎಷ್ಟಾದರೂ ಇವತ್ತು ಅದೊಂದು ದೊಡ್ಡ ಪಕ್ಷ, ಕಾಂಗ್ರೆಸ್ ಪಕ್ಷಕ್ಕಿಂತ ಇವತ್ತು ರಾಜ್ಯದಾಗ ದೇಶದಾಗ ಇವತ್ತು ಪ್ರಧಾನಮಂತ್ರಿ ಇದ್ದಂಥ ಒಂದು ಪಕ್ಷ. ಅನೇಕ ರಾಜ್ಯದೊಳಗೆ BJP ಅಧಿಕಾರದಾಗ ಐತಿ, ಶಿಸ್ತಿನ ಪಕ್ಷ ಅಂತಾರ. ಇವತ್ತು BJP ವಿರುದ್ಧ ಯಾವ MLA ಮಾತಾಡ್ರೆ 5 ಮಿನಿಟ್ನಾಗ ಅವ್ರನ್ನ ಮನೆಗೆ ಕಳಿಸಿರ್ತಾರೆ. ಒಮ್ಮೆ ಯಡಿಯೂರಪ್ಪನ ಸದ್ಯಕ್ಕೆ ಹೊರಗೆ ಹಾಕಿದಂಥ ಒಂದು ಪಕ್ಷದ ಶಿಸ್ತಿನ ಪಕ್ಷ. ಆದರೆ ಅದೇ ಪಕ್ಷಕ್ಕಾಗಿ ಸೈಕಲ್ ಮ್ಯಾಗ ಸಂಘಟನೆ ಮಾಡಿದವರು, ಇವತ್ತು ನಡ್ಕೋತ ಸಂಘಟನೆ ಮಾಡಿದವರು ಇವತ್ತಿಗೂ ಪಕ್ಷದಾಗ ಅದಾರ. ಆ ಒಂದು ಪಕ್ಷದ ವಿಪ್ನ ಎಂದೂ ಆ ಪಕ್ಷದ ವಿಪ್ ಪ್ರಕಾರನ ಕೆಲಸ ಮಾಡ್ತಿರ್ತಾರೆ. ಪಕ್ಷ ಅಂದ್ರೆ ತಾಯಿ ಅಂತ ತಿಳ್ಕೊಂಡು ಕೆಲಸ ಮಾಡ್ತಿರ್ತಾರೆ ಅನೇಕ ಜನ. ಇವತ್ತು ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ. ಆದರೆ 1985 ರಮೇಶ್ ಜಾರಕಿಹೊಳಿ ಈ ML ಮುತ್ಯನ್ನವ್ರ ಕಡೆಯಿಂದ ಗೋಕಾಕ್ ಕ್ಷೇತ್ರದಾಗ ಅವ್ರು DC ಬ್ಯಾಂಕ್ ನೌಕರರು ಅವ್ರು ಮುತ್ಯನ್ನ ಅವ್ರ ಕಡೆ ಸೋಲ್ತಾರೆ. ಸ್ವತಃ ಅವತ್ತು ರಾಜೀವ್ ಗಾಂಧಿ ಬಂದು ಕ್ಯಾನ್ವಾಸ್ ಮಾಡಿರ್ತಾರೆ. ಆನಂತರ ಇವತ್ತು ನಾ ಯಾಕೆ ಹೇಳತ್ತೀನಂದ್ರೆ ಈ ಮೂರೂ ಪಕ್ಷಗಳು, ಜನತಾದಳ ಆಗಲಿ, ಇವತ್ತು ಕಾಂಗ್ರೆಸ್ ಆಗಲಿ, BJP ಆಗಲಿ, ಮೂರು ಪಕ್ಷ ಈ ಜಾರಕಿಹೊಳಿ ಕುಟುಂಬಕ್ಕೆ ಗಡಗಡ ನಡುಗ್ತಾರೆ. ಯಾಕಂದ್ರೆ ಅವ್ರು ಎಷ್ಟೆಷ್ಟು ದಿವಸ ಯಾವ್ಯಾವ ಪಕ್ಷದಾಗಿದ್ದರು, ಏನೇನು ಮಾಡಿದಾರೆ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಆದರೆ ಅವಾಗಾನೇ ನಿಮಗೆ ಬಿಡತ್ತೇನೆ ಅಂಥ ಒಂದು ಕುಟುಂಬ ನಮ್ಮ ಜಿಲ್ಲಾದಾಗ ಐತಂತ ಹೆಮ್ಮೆ ಪಡೋಣ. ಇವತ್ತು ಮೂರೂ ಪಕ್ಷದವ್ರು ತಮ್ಗೆ ಇಂಥವ್ರಿಗೆ ಟಿಕೆಟ್ ಕೊಡಂದ್ರೆ ಇಲ್ಲೇ ಕುಂತ್ಕೊಂಡನ ತಮ್ಮ ಬೇಕಾದಾಗ ತಮ್ಮ ವಿರೋಧಿಗಳು ಟಿಕೆಟ್ ಕೊಡಿಸುವಂಥ ಶಕ್ತಿಯನ್ನು ಇವತ್ತಿಗೂ ಇಟ್ಕೊಂಡಾರ. ದೇಶದಾಗ ಈ ಕುಟುಂಬನ ಹೊರತುಪಡಿಸಿದ್ರೆ ಯಾರಿಗೂ ಅದು ತಾಕತ್ತಿಲ್ಲ. ಅದನ್ನು ಹೆಮ್ಮೆ ಪಡೋಣ ನಾವು. ಯಾಕಂದರೆ ಈಗ ವಿಷಯಕ್ಕೆ ಬರ್ತೇನೆ. ಅದು ನಿನ್ನೆ ರಮೇಶ್ ಜಾರಕಿಹೊಳಿ ಅವರ BJP ಒಬ್ಬ ಅಧ್ಯಕ್ಷ ನಡಿ ನಿಂದೇನಂತಂದ್ರೆ ಅವರು ಇರಲಿ, ಅವ್ರವ್ರ ವೈಯಕ್ತಿಕ ಏನೇ ಇರ್ಲಿಕ್ಕೆ ಆ ಪಕ್ಷನೂ ಅವ್ರಿಗೆ ಏನು ಮಾಡೈತೆ ಅನ್ನೋದು ಹೇಳ್ಕೊತ ಹೋಗ್ತಾನೆ. 1997 ಜನತಾದಳದಿಂದ ಸತೀಶ್ ಜಾರಕಿಹೊಳಿ MLCಗೆ ನಿಂದಿರ್ತಾರೆ. ಅವರು ಸತೀಶ್ ಜಾರಕಿಹೊಳಿ ಜನತಾದಳದಿಂದ ನಿಂದಿರ್ತಾರೆ, ಆರಿಸು ಬರ್ತಾರೆ. ಫಸ್ಟ್ ಟೈಮ್ 2003 ಜನತಾದಳದಿಂದ ಆರಿಸಿ ಬರ್ತಾರೆ. 2007 ರಾಜೀನಾಮೆ ಕೊಟ್ಟ ಸಿದ್ದರಾಮಯ್ಯನವ್ರ ಜೊತೆ ಕಾಂಗ್ರೆಸ್ಗೆ ಬರ್ತಾರೆ. ಅಂದರೆ ಇವರು ಒಟ್ಟು 10 ವರ್ಷ JDSದೊಳಗಿದ್ರು. ಆಮ್ಯಾಗ 2008 ಯಮಕನಮರಡಿ ಕ್ಷೇತ್ರಕ್ಕೆ ಸತತ ಶಾಸಕರಾಗಿ ಕಾಂಗ್ರೆಸ್ನಿಂದ ಆಯ್ಕೆ ಆಗತ್ತಾರೆ. ಇವತ್ತಿಗೆ 17 ವರ್ಷ ಸತೀಶ್ ಜಾರಕಿಹೊಳಿ ಅವರ ಕಾಂಗ್ರೆಸ್ನಾಗ ಇದ್ದ 17 ವರ್ಷ, 2 ಬಾರಿ ಉಸ್ತುವಾರಿ ಮಂತ್ರಿ ಆದವ್ರ, 4-5 ಖಾತೆಗಳನ್ನ ನಿರ್ವಹಿಸಿದವ್ರ. ಇವತ್ತು ಏನು ಖುಷಿ ಪಡೋದಂದ್ರೆ 17 ವರ್ಷದಾಗ ಒಂದು KPCC ಅಧ್ಯಕ್ಷ ಅಥವಾ ಮುಖ್ಯಮಂತ್ರಿ ರೇಸ್ನಾಗ ಐತೆ ಅನ್ನುವಂಗೆ ಅವ್ರು ಇವತ್ತು ಕಾಂಗ್ರೆಸ್ಸನ್ನು ಹೇಳತ್ತೈತೆ, ಪಾರ್ಟಿಯನ್ನು ಹೇಳತ್ತೈತೆ. ಇವತ್ತು ಸಿದ್ದರಾಮಯ್ಯ ಈ ಅಹಿಂದ ನಾಯಕ ಬಿಟ್ಟು ಕೊಡಬೇಕಾದ್ರೆ ಸತೀಶ್ ಜಾರಕಿಹೊಳಿ ಅಂತ ಅವ್ರ ಅಭಿಮಾನಿಗಳು ಹೇಳತ್ತಾರೆ. ಅಂದ್ರೆ ಒಂದು 17 ವರ್ಷ ಆ ಪಕ್ಷದಾಗಿದ್ದ ಆ ಮಟ್ಟಕ್ಕೆ ಬೆಳೆದಾರೆ. ಇವತ್ತು 10 ವರ್ಷ ಅಲ್ಲೇ JDSದಾಗಿದ್ದವ್ರು, ಅಲ್ಲೂ ಅವ್ರ ಸಂಪರ್ಕ ಐತೆ. ಇನ್ನು 1999 ಫಸ್ಟ್ ಟೈಮ್ ರಮೇಶ್ ಜಾರಕಿಹೊಳಿ ಅವರ ಆರಿಸಿ ಬರ್ತಾರೆ. ಸತತವಾಗಿ ಗೋಕಾಕ್ ಕ್ಷೇತ್ರದಿಂದ 4-5 ಬಾರಿ 2019 ಮಟ್ಟ ಕಾಂಗ್ರೆಸ್ನಿಂದ ಆರಿಸಿ ಬರ್ತಾರೆ. ಅವರು ಶಾಸಕರಾಗ್ತಾರೆ. 2019 ಅವರ BJP
ಒಂದು ಬಿ ಜೆ ಪಿ ಆಪ್ರೇಷನ್ ಬಿ ಜೆ ಪಿ ಒಳಗೆ ಬಿ ಜೆ ಪಿಗೆ ಹೋಗಿ ಕಾಂಗ್ರೆಸ್ನಿಂದ ರಾಜೀನಾಮೆ ಕೊಡ್ತಾರೆ. ಅವಾಗ ಮಂತ್ರಿ ಇದ್ದಾಗ ರಾಜೀನಾಮೆ ಕೊಡ್ತಾರೆ, ಬಿ ಜೆ ಪಿಗೆ ಬರ್ತಾರೆ. 20 ವರ್ಷ ಕಾಂಗ್ರೆಸ್ನಾಗಿದ್ದವ್ರು ಈಗ ಸದ್ಯ ಒಟ್ಟಾರೆ ಬಿ ಜೆ ಪಿಯಿಂದ 3 ಬಾರಿ ಆರಿಸಿ ಬಂದಾರ. ಅಂದ್ರೆ 6 ವರ್ಷ ರಮೇಶ್ ಜಾರಕಿಹೊಳಿ ಅವ್ರ ಸರ್ವಿಸ ಬಿ ಜೆ ಪಿ ಒಳಗೆ. ಇವತ್ತು ಒಬ್ಬ ಆಮ್ಯಾಗ ಆಪ್ರೇಷನ್ ಕಮಲ್ದಾಗ ಭಾಗವಹಿಸಿ ಮಂತ್ರಿ ಆಗ್ತಾರೆ ಅವರು. ಅಂದ್ರೆ ಅವ್ರ ಸೇವಾ 16 ವರ್ಷ ಬಿ ಜೆ ಪಿಗೆ. ಪಕ್ಷದ ವಿರುದ್ಧ ಹಿಂಗೆ ಒಂದು ಆಹ್ವಾನ ಕೊಟ್ಟ ನಡಿ ನಿಂದೇನು ಹಚ್ಚಿದೆ ಅನ್ನುವಂಥ ವಾತಾವರಣ ಇಲ್ಲ ಅಂತ ಜನ ಮಾತಾಡ್ತೈತಿ. ಅದು ಅಷ್ಟ ಕರೆನು ಅಂತ ಅನಿಸ್ತೈತಿ. 23ನೇ ಸಾಲಿನೊಳಗೆ ಅವ್ರ ಇನ್ನೊಬ್ಬ ಸಹೋದರ ಲಖನ್ ಜಾರಕಿಹೊಳಿ ಪಕ್ಷೇತರ ಸ್ಥಳೀಯ ಸಂಸ್ಥೆಯಿಂದ ಪಕ್ಷೇತರ ಆರಿಸ್ತಾ ಇರ್ತಾರೆ. ಆವಾಗ ಬಿ ಜೆ ಪಿ ಒಳಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಇರ್ತಾರು, ರಮೇಶ್ ಜಾರಕಿಹೊಳಿ ಅವರು ಇರ್ತಾರು, ಬಿ ಜೆ ಪಿ ಇಬ್ಬರು ಶಾಸಕರು ಇರ್ತಾರೆ, ಅವರ ಆರಿಸಿ ಬರ್ತಾರೆ. ಮತ್ತು ಕೌಟಿಮಠ ಅವ್ರು ಸೋಲ್ತಾರೆ. ಆದರೆ ಇವತ್ತಿನ ಮಟ್ಟ ಈ 3 ಜನ, ಇವತ್ತು 4 ಜನ ಸಹೋದರರ ತಮ್ಮದೇ ಪ್ರಭುತ್ವ. ಇವತ್ತು ಅವ್ರ ಮಗಳು MP ಪ್ರಿಯಾಂಕಾ ಇವತ್ತು ಜಾರಕಿಹೊಳಿಯವರಾಗಲಿ, ಇವತ್ತು ಈ ಕುಟುಂಬದ ಹಿಡಿತ 3 ಪಕ್ಷ ಮ್ಯಾಗ ಐತೆ. ಅದಕ್ಕೆ ಒಂದು ನಿನ್ನೆ ಯಾಕೋ ಅವರ ವಿಜಯೇಂದ್ರಗ ಡೋಂಟ್ ಕೇರ್ ಅಂದಿದ್ದ ಈ ರಾಷ್ಟ್ರೀಯ ಪಕ್ಷಗಳು ಇವ್ರಂತೆ ಕದಾವು ಅಥವಾ ಅವು ಇವ್ರು ಹೇಳ್ದಂಗೆ ಕೇಳ್ತಾವು, ಅವ್ರು ಹೇಳ್ದಂಗೆ ಕೇಳ್ತಾರೆ ಅನ್ನೋದು ಇನ್ನೂ ನಿಗೂಢ. ಯಾಕಂದ್ರೆ ಇದಷ್ಟು ರಾಜ್ಯದ ಜನರಿಗೆ ಗೊತ್ತಿರಲಿ, ಯಾರ್ಯಾರು ಎಷ್ಟೆಷ್ಟು ವರ್ಷ ಪಕ್ಷಕ್ಕೆ ಸೇವೆ ಮಾಡಿ ಇಂಥ ಒಂದು ಉನ್ನತ ತಂದಂಥ ಪಕ್ಷಗಳ ಪರಿಸ್ಥಿತಿ, ಇವತ್ತು ರಾಜಕೀಯ ಪಕ್ಷಗಳ ಪರಿಸ್ಥಿತಿ ಹೆಂಗೆ ಐತೆ ಅನ್ನೋದು ಯಾಕೋ ನಿಮ್ಮ ಮುಂದೆ ಹೇಳ್ಬೇಕನ್ನಿಸ್ತು. ಹೇಳಿದ್ದೇನೆ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ.